ಎಲ್ರದು ಒಂದೇ ಚಿಂತೆ, ನನಗೆ ಯಾರು ಸಹಾಯ ಮಾಡ್ತಿಲ್ಲ ಅಂತ. ಯಾರು ನಮ್ಮವರಲ್ಲ ಅಂತ ಅನ್ಕೋಬಾರ್ದು ನಾವು. ಯಾಕೆ ಅಂದ್ರೆ ಪುತ್ರ ಕಾಮಿಷ್ಟಿಯಾಗ ಮಾಡಿ 4 ಜನ ಗಂಡ್ಮಕ್ಳು ಪಡೆದಿದ್ದ ದಶರಥ ಮಹಾರಾಜ. ಆದ್ರೆ ಸಾಯುವಾಗ 4 ಜನ ಮಕ್ಕಳು ಒಬ್ರು ಬಾಯಿಗೆ ನಿರ್ಬಿಡ್ಲಿಲ್ಲ ಅವನಿಗೆ. ಅಯ್ಯೋ ನನ್ನ ತಮ್ಮ ನಂಗೆ ಮೋಸ ಮಾಡ್ದ ಅಂತೀವಿ. ವಾಲಿ ವಧೆಗೆ ಕಾರಣ ತಮ್ಮ ಸುಗ್ರೀವ, ಅಣ್ಣ ರಾವಣನ ಮರಣಕ್ಕೆ ಕಾರಣ ವಿಭೀಷಣ. ಪತಿಯಿಂದ ಸುಖ ಅಂತೀವಿ, ಪತಿಯಾದ ಜಮದಗ್ನಿ, ಪತ್ನಿಯಾದ ರೇಣುಕಾದೇವಿ ತಲೆ ಕತ್ತರಿಸುವಂತ ಮಗನಿಗೆ ಹೇಳಿದ ಪರಶುರಾಮನಿಗೆ. ಮಗ ಆದೊಂದು ತಾಯಿ ಸಾವು ಬಯಸ್ತಾನ ಅಂತೀವಿ, ಪರಶುರಾಮ ತಾಯಿಯಾದ ರೇಣುಕಾದೇವಿ ತಲೆ ಕತ್ತರಿಸ್ತ. ಆದ್ರಿಂದ ಯಾರಿಗೆ ಯಾರಿಲ್ಲ, ಎಲ್ಲ ಸಮಯೋಚಿತವಾಗಿ ಬದುಕ್ತಿದ್ದೇವಷ್ಟೇ ನಾವು. ಕಟ್ಟಿದ ಮನೆ ಇಲ್ಲ, ಕಟ್ಟಿಕೊಂಡ ಮಡದಿ ಇಲ್ಲ, ಕೂಡಿಟ್ಟ ಹಣವಿಲ್ಲ, ಪಟ್ಟೆ ಪೀತಾಂಬರವಿಲ್ಲ, ಬಂಧು ಬಾಂಧವರಿಲ್ಲ, ವ್ಯಾಜ್ಯ ಹೂಡಿ ಪಡೆದ ತೋಟ ಹೊಲ ಮನೆಗಳಿಲ್ಲ, ಆತ್ಮನೇ ನಿನ್ನೊಟ್ಟಿಗೆ ಜಗದಾವ ಸಂಬಂಧವಿಲ್ಲ. ಯಾಕೆ ಪಡೆದಾಡ್ತಿ ತಮ್ಮ, ಯಾಕೆ ಪಡೆದಾಡ್ತಿ ತಮ್ಮ, ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದಲಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ನೀನೋಗದಲಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಯಾಕೆ ಪಡೆದಾಡ್ತಿ ತಮ್ಮ, ಯಾಕೆ ಪಡೆದಾಡ್ತಿ ತಮ್ಮ, ಸಂಸಾರ ನೆಚ್ಚಿ ನೀನೋಗದಲಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಕಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ. ಯಾಕೆ ಪಡೆದಾಡ್ತಿ ತಮ್ಮ, ಯಾಕೆ ಪಡೆದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದಲಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಪಡೆದಾಡ್ತಿ ತಮ್ಮ, ಯಾಕೆ ಪಡೆದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದಲಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ.
ಯಾಕೆ ಪಡೆದಾಡ್ತಿ ತಮ್ಮ, ಯಾಕೆ ಪಡೆದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಯಾರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಯಾರೋ ತನಕ ಕಳಚಯ್ಯ ಮಾಯದ ಪರ್ಯ ಮುಕ್ತಿ ಬಂದಕ, ಕಳಚಯ್ಯ ಮಾಯದ ಪರ್ಯ ಮುಕ್ತಿ ಬಂದಕ. ಯಾಕೆ ಪಡೆದಾಡ್ತಿ ತಮ್ಮ, ಯಾಕೆ ಪಡೆದಾಡ್ತಿ ತಮ್ಮ, ಯಾಕೆ 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 ಪಡೆದಾಡ್ತಿ ತಮ್ಮ, ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋಗದರಿಯೇ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ, ನಿನ್ನಾಸೆಯ ಪ್ರಾಣ ಪಕ್ಷಿ ಯಾರೋ ತನಕ, ಕಳಚೋ ಮಾಯದ ಪೊರೆಯ ಮುಕ್ತಿ ಬಂದಕ. ಕಣ್ಣೀರ್ ಹಾಕ್ಬೋದು, ಮನೋವೇದನೆಯಿಂದ ಒದ್ದಾಡಬಹುದು, 10 ದಿವಸ ದುಃಖ ಮಾಡ್ಬೋದು, 20 ದಿವಸ ದುಃಖ ಮಾಡ್ಬೋದು. ಅದ್ರ ದುಃಖ ಏನ್ ಶಾಶ್ವತ ಇರೋದಿಲ್ಲ. ಕಾಲ ಎಲ್ಲವನ್ನೂ ಕೂಡ ಮರೆಸ್ತದೆ. ಎದೆ ಉದ್ದ ಮಕ್ಕಳು ಕಳ್ಕೊಂಡ್ರು ಕೂಡ ಜೀವನ ಮಾಡ್ಲೇಬೇಕು, ಇದು ಜೀವನ. ಯಾರೊಬ್ಬ ವ್ಯಕ್ತಿಗೆ ಡಾಕ್ಟರ್ ಹೇಳಿದ್ರಂತೆ, ನಿನಗೆ ಕಾಯಿಲೆ ಜಾಸ್ತಿ ಆಯ್ತು, ಹೆಚ್ಚು ಅಂದ್ರೆ ಇನ್ನೊಂದು ತಿಂಗಳು ಬದುಕ್ತಿ ಅಷ್ಟೇ ಅಂತ. ಒಂದೇ ತಿಂಗಳು ಬದುಕುದ್ ನೀನು ಅಂತ ಗ್ಯಾರಂಟಿ ಆಗೋಯ್ತು. ಮಲಕಂಗುಳು ಅಂತ ಹೇಳ್ತಾನೆ, ನಾ ಸತ್ತೋಗ್ತೀನಿ ಅಂತ ಭಯ, ಪ್ರಾಣ ಭಯ ಅಳ್ತಾನೆ. ಅವನಿಗೇನ್ ದುಃಖ ಅಂದ್ರೆ ನಾ ಸಾಯ್ತೀನಿ ಅಂತ ದುಃಖ ಅಲ್ಲ, ಎಲ್ರು ಇಲ್ಲಿ ಅವ್ರೆ ನಾನ್ಯಾಕೆ ಒಬ್ಬನೇ ಸಾಯ್ಬೇಕು ಅಂತ. ಎಲ್ರು ಸಾಯಂಗಿದ್ರೆ ನಾನು ಸಾಯುವ, ನಾನೊಬ್ಬ ಯಾಕೆ ಸಾಯ್ಬೇಕು? ಒಬ್ನೇ ಸಾಯ್ದು ಬೇಡ, ಹೆಂಗೋ ಊರು ತುಂಬಾ ಸ್ನೇಹಿತರವ್ರೆ, ಯಾರನ್ನಾರು ಜೊತೆಲಿ ಕರ್ಕೊಂಡು ಹೋಗುವ ಅಂತ ಅವನು ಯೋಚನೆ ಮಾಡ್ದ. ಒಬ್ನ ಹತ್ರ ಹೋದ, ಸ್ನೇಹಿತನ ಹತ್ರ. ಗೆಳೆಯ ಅಂದ, ಏನೋ ಅಂದ, ನೀನ್ ನನ್ನ ಪ್ರಾಣ ಸ್ನೇಹಿತ, ನಿನ್ ಬಿಟ್ರೆ ಗತಿ ಇಲ್ಲ ಅನ್ಕೊಂಡಿವ್ನು, ನೀನು ಅಷ್ಟೇ ನನ್ನ ಬಹಳ ಪ್ರೀತಿಸ್ತಿ, ನಿಜ ಕಣೋ, ಈಗ ನೀನ್ ನನ್ನ ಜೊತೆಲಿ ಬರ್ಬೇಕು ಅಂದ. ಅದಕ್ಕೆ ಅವನು ಬತ್ತಿ ನಡಿ, ಏನ್ ತೊಂದ್ರೆ ಇಲ್ಲ, ಬತ್ತಿ ನಡಿ ಅಂದ. ಗ್ಯಾರಂಟಿ ಬರ್ಬೇಕು ಅಂದ. ಬತ್ತೀನಿ ಕಣೆ, ಗ್ಯಾರಂಟಿ ಏನ್, ಬಂದೇ ಬತ್ತೀನಿ, ಭಾಷೆ ಕೊಡು ಅಂದ. ಸ್ವಲ್ಪ ಭಯ ಆಯ್ತು ಅವನಿಗೆ, ಇದ್ಯಾಕೆ ಯಾವತ್ತೂ ಕೇಳಿದವನ್ ಭಾಷೆ ಬೇರೆ ಕೇಳ್ತಾವನೆ, ಎಲ್ಲಿಗೆ ಹೇಳಪ್ಪ ಆಮೇಲೆ ಭಾಷೆ ಕೊಡ್ತೀನಿ ಅಂದ. ಏನೂ ಇಲ್ಲ, ಡಾಕ್ಟರ್ ಹೇಳೋವ್ರೆ ಇನ್ನೊಂದು ತಿಂಗಳಲ್ಲಿ ನಾ ಸತ್ತೋದನಂತೆ, ಅದಕ್ಕೆ ಒಬ್ನೇ ಸಾಯಿಗೆ ಭಯ ಆಯ್ತದೆ, ನೀನು ಜೊತೆಲಿ ಬಂದ್ಬಿಡು ಅಂದ. ಅವನ್ ಬೆವ್ತು ಹೋಗ್ಬಿಟ್ಟ, ಇವನ್ ಯಾವ ಸೀಮಲ್ಲು ಏನ್ ಹಿಂಗ್ ಕೇಳ್ತೀಯ, ಏನ್ ಮದ್ದುರ್ಗ್ ಹೋಗಿದ್ ಬರ್ಮ ಬಾ ಅಂದಂಗ್ ಕರಿತೀಯಲ್ಲ ಪುಣ್ಯಾತ್ಮ, ನಿಂಗ್ ಸಾವು ಬಂದ್ರೆ ನಾನ್ಯಾಕೆ ಸಾಯೇನೆ ಅಂದ ಅವನು. ಅಲ್ಲ ಕಣೋ, ನಿನ್ಗೋಸ್ಕರ ನಾನು ಮಕ್ಕಳು ಹೆಂಡತಿ ಮಕ್ಕಳು ನಾನು ನಿಷ್ಠೂರ ಮಾಡ್ಕೊಂಡೆ, ಅಣ್ಣ ತಮ್ಮದಿರು ದೂರ ಮಾಡ್ಕೊಂಡೆ, ಬಂಧು ಬಳಗ ಹಾಗೆ ಆದ್ರು, ನೀನೇ ಬರುದಿಲ್ಲ ಅಂದ್ರೆ ಹೆಂಗೆ? ಇಲ್ಲ ಕಣೋ, ನಾ ಬರುದಿಲ್ಲ ಕಣ. ಅವತ್ತಂತಿದೆ, ನಿನ್ ಬಿಟ್ರು ನಾನಿಲ್ಲ, ನನ್ ಬಿಟ್ರು ನೀನಿಲ್ಲ, ನಿನಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ ಅಂತಿದ್ದೆ. ಅಯ್ಯೋ ಏನೋ ಸಂದೆ ಹೊತ್ತು ಹೆಚ್ಚು ಕಮ್ಮಿ ಆಗಿತ್ತು, ಹಂಗ ಅನ್ಬಿಟ್ಟೆ, ಹೋಗಪ್ಪ ತಪ್ಪಾಯ್ತು, ಹೋಗಾಯ್ತು, ಹೋಗು. ಒಂದ್ ಕೆಲಸ ಮಾಡು, ನಿನ್ ಸ್ನೇಹಿತನಾಗ ಮಾಡ್ಕೊಂಡದಕ್ಕೆ ಒಂದು ಉಪಯೋಗ, ನೀ ಸತ್ತ ದಿವ್ಸ ಬೇಕಾರೆ ಒಂದ್ 20,000 ರೂಪಾಯಿಗೆ ಹೂವ ತರಿಸಿ ಪಲ್ಲಕ್ಕಿ ಕಟ್ಸಿ ಊರ್ ಸುತ್ತ ಮೆರವಣಿಗೆ ಮಾಡಿಸ್ತೀನಿ, ಅಚ್ಚುಕಟ್ಟಾಗಿ ಮಣ್ಣು ಮಾಡಿಸ್ತೀನಿ, ನೀನು ಹೊರಟು ಬಿಡಪ್ಪ, ನೀನು ನಾನು ಸವಾಸಕ್ಕೆ ಬರಬೇಡ ಅಂತ.
ಆಯ್ತು ಬಿಡ್ಲಲ್ಲೋ, ನೀನ್ ಇಲ್ದಾರ ಇನ್ನೊಬ್ಬಿಲ್ವಾ ಕರ್ಕೋಯ್ತೀನಿ ಅಂದ. ಯಾರನ್ನ ಕರ್ಕೋಗು ನನ್ ಬಿಟ್ಬಿಡು ಅಂದ. ಇನ್ನೊಬ್ಬನ ಮನೆ ಹತ್ರ ಬಂದ, ಗೆಳೆಯ ಅಂದ. ಏನೋ ಯಾಕೋ ಸ್ವಲ್ಪ ಸಪ್ಪಗಿದ್ದಿ ಅಂದ. ಏನು ಇಲ್ಲ ಕಣೋ, ನಿನ್ನೆ ನಂಬ್ಕ ಬಂದೀವ್ನಿ, ಏನ್ ಹೇಳು ಅಂದ. ನೀನ್ ನನ್ ಜೊತೆಲಿ ಬರ್ಬೇಕು ಅಂದ. ನಡಿ ಅದಕ್ಕೇನು ಪುರ್ಸೊತ್ತಿಗೆ ಉಂಕನ ಹಸಿಗೆಲ್ಲ ಹುಲ್ತಂದ ಹಾಕಾಯ್ತು ಬರ್ತೀನಿ ಅಂದ. ಗ್ಯಾರಂಟಿ ಬರ್ಬೇಕು ಅಂದ. ಗ್ಯಾರಂಟಿಯ ಬರ್ತೀನಿ ಕಣೋ ಅಂದ. ಭಾಷೆ ಕೊಡು ಅಂದ. ಅವನು ಕೇಳ್ದ, ಯಾಕಪ್ಪ ಭಾಷೆ ಕೇಳ್ತಿ, ಏನ್ ಸಮಾಚಾರ ಅಂದ. ಏನು ಇಲ್ಲ, ಇನ್ನೊಂದು ತಿಂಗಳಲ್ಲಿ ನಾ ಸತ್ತೋಗ್ತೀನಂತೆ, ಒಬ್ನೇ ಸಾಯಿಗೆ ಭಯ ಆಯ್ತದೆ, ನೀನು ಜೊತೆಲಿ ಬಾ ಅಂದ. ಹೋಗೋ ಕೆಲಸ ನೋಡಲು, ಸಾವು ನಿನಗ್ ಬಂದದೆ, ನಾನ್ಯಾಕೆ ಬರೋನೀಗ ಅಂದ ಅವನು. ನೀನೇನೋ ನನ್ಗೆ ಅಷ್ಟೊಂದು ಪ್ರೀತಿ ತೋರ್ತಿದ್ದೆ, ನಿನ್ ಬಿಟ್ರಿಲ್ಲ ಅಂತಿದ್ದೆ, ನಿನಗೋಸ್ಕರ ಎಷ್ಟು ಸಹಾಯ ಮಾಡಿವ್ನು ನಾನು, ನೀನ್ ಇವತ್ ಜೊತೆಲಿ ಬರುದಿಲ್ಲ ಅಂದ್ರೆ ಏನ್ ಅರ್ಥ ಅಂದ. ಅಪ್ಪ ಒಂದ್ ಕೆಲಸ ಮಾಡು, ನೀನ್ ನಂಗೆ ಪ್ರೀತಿ ತೋರಿದ್ದಿ ನಿಜ, ನೀ ಸತ್ತೋದಿನ್ ಬೇಕಾರೆ ಜನ ನೋಡುವಂಗ 1 ಗಂಟೆ ಬಾಯಿ ಬಡ್ಕತೀನಿ ಬಿದಿಲ್ ಬಿದ್ಕೊಂಡು, ಒಳ್ಳೆ ಸ್ನೇಹಿತ ಬಡ್ಕಂಡ ಅಂತಾರೆ. ಇಲ್ಲಿಂದ ನಮ್ಮೂರ್ ಸ್ಮಶಾನ 1 ಕಿಲೋಮೀಟರ್ ದೂರ ಅದೇ, ಬೇಕಾರೆ ಯಾಗಲೂ ಸೇದೋದ್ರು ಚಿಂತಿಲ್ಲ, 4 ಗಂಟೆ ಹೊರ್ತೀನಿ ಒಬ್ನೇ ಒಂದ್ ಮೂಲೆ, ಯಾಕನಪ್ಪ ಮುಂದಕ್ಕೆ ನೀನು ಹೊಂಟೋಗ್ಬಿಡು, ನಾ ಊರಿಗೆ ಬರ್ತೀನಿ ಅಂದ. ಅಲ್ಲ ನಾನು ಸತ್ ಮೇಲೆ ನೀನು ಒತ್ತದ್ದು ಗೊತ್ತಾದೆ ನನಗೆ, ಆಯ್ತು ಬಿಡು ನೀನ್ ನಂಬ್ಕೊಂಡು ಹಾಳಾಗೋದೆ ಅಂದ. ಆ 3ನೇ ಸ್ನೇಹಿತನ ಹತ್ರ ಬಂದ, ಗೆಳೆಯ ನೀನ್ ನನ್ನ ಜೊತೆ ಬರ್ತೀಯ ಅಂದ. ಎಲ್ಲಿಗೆ ಅಂದ. ನಾ ಸಾಯ್ತೀನಿ ಕಣೋ, ನನ್ ಜೊತೆಲಿ ಬರ್ತೀಯ. ಅಯ್ಯೋ ನೀ ಸತ್ತಾಗ ನಿನ್ ಜೊತೆಲಿ ಬರೋಕೆ ಅಲ್ವಪ್ಪ ನಾನಿರುವುದು ಅಂದ. ಹೌದೇ, ಖಂಡಿತ ನಿನ್ನೊಟ್ಟಿಗೆ ಇವನು ಯಾರಿಲ್ಲ ಅಂದ್ರೂ ನಾನು ಬಂದೇ ಬರ್ತೀನಿ ಅಂದ. ಅವತ್ತು ಅವನಿಗೆ ತೃಪ್ತಿ ಆಯ್ತು. ಯಾರ 3 ಜನ ಸ್ನೇಹಿತರು? ನನಗೂ ಆ 3 ಜನ ಸ್ನೇಹಿತರವ್ರೆ, ನಿಮಗೂ ಆ 3 ಜನ ಸ್ನೇಹಿತರವ್ರೆ. ಮೊದಲನೇ ಸ್ನೇಹಿತಾನೆ ಹಣ, 2ನೇ ಸ್ನೇಹಿತಾನೆ ಸಂಬಂಧ, 3ನೇ ಸ್ನೇಹಿತಾನೆ ಮಾಡ್ರು ಧರ್ಮ. ಹಣ ಮೆರವಣಿಗೆ ಮಾಡಿಸ್ತದೆ, ತಿಥಿ ಮಾಡಿಸ್ತದೆ, ಪದ ಎಲ್ಲ ಆಡಿಸ್ತದೆ. ಸಂಬಂಧ ಜನ ನೋಡುವಂಗ ಬಾಯಿ ಬಡ್ಕತ್ತದೆ ಬಿದಿಲ್ ಬಿದ್ಕೊಂಡು. ಆದ್ರೆ ಪುಡ್ಸೋಮಣ್ಣ ಮಾಡ್ರು ಧರ್ಮ ಮಾತ್ರ ಇವತ್ತು ಪುಡ್ಸೋಮಣ್ಣನ ಜೊತೆಲಿ ಹೋಗ್ತದೆ. ಆ 3 ಜನ ಸ್ನೇಹಿತರು ಬೇಕು, ಧರ್ಮನೂ ಸ್ನೇಹಿತರು ಬೇಕು ಮುದ್ಲಿಂಗಣ್ಣ ಅಲ್ವಾ, ಗ್ಯಾರಂಟಿ. ಆ ಸ್ನೇಹಿತ ಬೇಕು. ಆ ಸ್ನೇಹಿತನೊಟ್ಟಿಗೆ ಇವತ್ತು ಪುಡ್ಸೋಮಣ್ಣನ ಪಯಣ ಸಾಗಲಿ. ಏನಿವತ್ತು ಮದ್ದೂರು ತಾಲೂಕು ತೊಪ್ಪನಹಳ್ಳಿ ಗ್ರಾಮದಲ್ಲಿ ಒಂದು ಉತ್ತಮ ಬದುಕನ್ನ ಬದುಕಿ ನಮ್ಮ ಪುಡ್ಸಿದ್ದಮ್ಮ ಸಿದ್ದೇಗೌಡರ ಪುತ್ರರು ಉಪ್ಪನಕೆರೆ ಮತ್ತು ತೊಪ್ಪನಹಳ್ಳಿ 2 ಗ್ರಾಮಕ್ಕೆ ಅವಿನೋಭಾವ ಸಂಬಂಧ ಹೊಂದಿದಂತ ನಮ್ಮ ಪುಡ್ಸೋಮಣ್ಣ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವತ್ತು ಶಿವನಾಲಯವನ್ನು ಸೇರ್ತಾ ಇದ್ದಾರೆ. ಆ ಪರಮಾತ್ಮ ಅವರಿಗೆ ಮೋಕ್ಷ ಪ್ರದಾನವನ್ನು ಮಾಡಲಿ, ಸದ್ಗತಿಯನ್ನು ನೀಡಲಿ ಅಂತೇಳಿ ಬೇಡ್ತಾ ಅವರಿಗೆ ಮುಕ್ತಿ ಕೋರೋಣ ಅವರ ಕುರಿತ ಒಂದು ಗೀತೆಯನ್ನು ಹಾಡ್ತಾ. ಎಷ್ಟು ಕಾಲ ಬದುಕಿದರು ಜೀವನಕ್ಕೆ ಅಂತ್ಯ, ಎಷ್ಟು ಧರ್ಮಗೈದರು ಮುಕ್ತಿಗದೆ ಮಾರ್ಗ. ಮುಗಿಯಬೇಕು ಮಾನವ ಸಂಬಂಧವು, ಸೇರಬೇಕು ಮಾದೇಶ್ವರನ ಪಾದವ. ಸಾಗುತ್ತಿದೆ ಮೆರವಣಿಗೆಯೋ ಕೈಲಾಸದ ಕಡೆಗೆ, ಸಾಗುತ್ತಿದೆ ಮೆರವಣಿಗೆ ಕೈಲಾಸದ ಕಡೆಗೆ. ಪುಟ್ಟ ಸ್ವಾಮಣ್ಣ ಸೇರುತ್ತಾರೆ ಭೈರವೇಶ್ವರನ ಪಾದವರು. ಪುಟ್ಟ ಸ್ವಾಮಣ್ಣ ಸೇರುತ್ತಾರೆ ವಾಸ್ತಿವರ್ಣ ದೇವಿಯ ಪಾದವರು. ನಿಮಗಿದೋ ನಮ್ಮ ನಮನ, ಈ ನಮ್ಮ ಗೀತ ನಮನ. ಸಾಗುತ್ತಿದೆ ಮೆರವಣಿಗೆ ಕೈಲಾಸದ ಕಡೆಗೆ.
ವಂಶದ ಜ್ಯೋತಿ ಪ್ರೇಮವ್ವ ತಾಯಿಯ ಮುತ್ತೈದೆತನವು ಮಣ್ಣಾಗಿ ಹೋಯಿತಲ್ಲೋ ಪುಟ್ಟಸಿದ್ದವ್ವನ ಮುತ್ತಿನ ಕಲ್ಲ ಸಿದ್ದೇಗೌಡನ ವಂಶದ ಜ್ಯೋತಿ ಪ್ರೇಮವ್ವ ತಾಯಿಯ ಮುತ್ತೈದೆತನವು ಮಣ್ಣಾಗಿ ಹೋಯಿತಲ್ಲೋ ಶಿವನೇ ಮಣ್ಣಾಗಿ ಹೋಯಿತಲ್ಲೋ ಆಗುತ್ತಿದೆ ಮೆರವಣಿಗೆ ಕೈಲಾಸದ ಕಡೆಗೆ ಮುದ್ದಾದ ನಿನ್ನ ಮಕ್ಕಳು ನಿನ್ನ ಕಾವ್ಯ ಶ್ರುತಿಯ ನೋಡೋ ನಿನಗಾಗಿ ಅಳುತ್ತಾರೆ ಅಪ್ಪ ಅಪ್ಪ ಎನ್ನುವುದು ನಿನಗಾಗಿ ಅಳುತ್ತಾರೆ ಅಪ್ಪ ಅಪ್ಪ ಎಂದು ಸಾಗುತ್ತಿದೆ ಮೆರವಣಿಗೆ